ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ SS TV. ನಾನು ಅಶ್ವಿನಿ. ಇದೇ ಆಗಸ್ಟ್ 23ಕ್ಕೆ ಒಂದು ಒಳ್ಳೆ ಬ್ರ್ಯಾಂಡ್ ಪೌಡರ್ ಬಿಡುಗಡೆ ಆಗ್ತಿದೆ. ಇದು ಯಾವ ಬ್ರ್ಯಾಂಡು, ಇದರಲ್ಲೇನು ವಿಶೇಷತೆ ಇದೆ, ಹಾಗೆ ಇದ್ರ ಮಾಲೀಕರನ್ನ ನೀವು ನೋಡೋದಂತೂ ಸಾಕಷ್ಟು ಶಾಕ್ ಆಗ್ತೀರಾ. ಬನ್ನಿ ಇದ್ರ ಬಗ್ಗೆ ಅವರನ್ನೇ ಕೇಳೋಣ. ಹಾಯ್. ಹಲೋ ಹಲೋ ಹಾಯ್. ಈ ಆ ಕ್ಯಾಮ್ರಾ ಇಲ್ವಾ? ಈ ಕ್ಯಾಮ್ರಾ ಹಾಯ್. ದಿಸ್ ಕ್ಯಾಮ್ರಾ. ಸೂಪರ್ ಡೂಪರ್. ಎಸ್ ಹೌದು, ಈ ಪೌಡ್ರು, ಈ ಬ್ರ್ಯಾಂಡ್ ಹೆಸರು ಗೊತ್ತಾಗ್ಲಿಲ್ಲ. ಪೌಡರ್ ಇದು ಆ ಪೌಡರ್ ಇದು ಹಳೆ ಆಯ್ತಲ್ಲ? ಆ ಪೌಡರ್ ಹೇಳಿ ಸ್ವಲ್ಪ ಹಳದಾಗಿ. ಮ್ಯಾಟರ್, ಇಟ್ ಇಸ್ ಅ ಮ್ಯಾಟರ್. ಬಟ್ ಇದಕ್ಕೆ ಅಂತ ಯಾವುದು ಪರ್ಟಿಕ್ಯುಲರ್ ಹೆಸರಿಲ್ಲ. ಇಲ್ಲ ಘಮ ಪೌಡರ್. ಇವಾಗ ಪೌಡರ್ ಅಂದಾಗ ಒಂದು ಬ್ಯೂಟಿ ಒಂದು ಹಾಕೊಳ್ಳೋ ಪೌಡರ್ ಇರುತ್ತೆ, ಇನ್ನೊಂದು ಮತ್ ಬರೋ ಪೌಡರ್ಗಳಿರುತ್ತೆ. ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಯೂಸ್ ಮಾಡೋ ಪೌಡರ್ ದೂದ್ ಪೇಡ ಪೌಡರ್, ಮಿಲ್ಕ್ ಪೌಡರ್ ಅಂತ ಬರುತ್ತೆ. ಯಾವ್ದು ಶರ್ಮಾ ನೀವು ಓಡ್ಬೋದು ಬೇಕಾದ್ರೆ. ಅವ್ರು ಏನೇ ಹೇಳಿದ್ರು ನೀವು ಒಪ್ಲೇಬೇಕು. ನೀವೇ ಸೀನಿಯರ್ ಅಂತ ಹೇಳಿದ್ರ. ಹಾ ಕರೆಕ್ಟ್, ಹೌದು. ಅವ್ರು ಸೀನಿಯರ್. ಬಟ್ ಸೀನಿಯರ್ ಹೇಳಿದ್ರೆಲ್ಲ ಹಿಂಗೆ ಗೊತ್ತಾಗತ್ತೆ. ದೂದ್ ಪೇಡ ಪೌಡರ್ ಅಂತ ಎಲ್ಲಿದೆ ಅದು? ಸ್ವಲ್ಪ ಬುದ್ಧಿ ಜಾಸ್ತಿ ಇರುತ್ತೆ, ತಿಳ್ಕೊಂಡಿರ್ತಾರೆ ಜೂನಿಯರ್ಸ್ ಅಂತ ಆ ವಿಷಯದಲ್ಲಿ. ದೂದ್ ಪೌಡರ್, ಮಿಲ್ಕ್ ಪೌಡರ್. Okay, let's continue the ಸರ್, ಮಾರಿಗೋಲ್ಡ್ ಜಡ್ಜ್ಮೆಂಟ್ ಅಲ್ಲಿ ಹೋರಾಡಿದ್ರಿ, ಇವಾಗ ಪೌಡರ್ ಹಾಕ್ತೀವಿ. ಮಾರಿಗೋಲ್ಡ್ ಅಂದಾಗೆಲ್ಲ ಕೆರೆಯಲ್ಲಿ ಸೈಕಲ್ ಹೊಡಿತೀವಿ. ರಾಜು ಕೇಳಕ್ಕಾಗಲ್ಲ. ಹೇಳೋ ಏನು ಹಿಸ್ಟ್ರಿಯಲ್ಲಿ ಮಾರಿಗೋಲ್ಡ್ ಬಗ್ಗೆ ಇರೋದು. ನೀವ್ ಹೇಳಿದ ಜೋಕ್ ನನ್ಗೆ ಮಾರಿಗೋಲ್ಡ್ ಸೆಟ್ ಅಲ್ಲಿ ಇದು ಪೌಡರ್ ಇಂಟರ್ವ್ಯೂ. ಅದು ಓಕೆ, ಅದು ಆಮೇಲೆ ಇಟ್ಕೊಳ್ಳೋಣ. ಅದು ಡ್ಯಾಡ್. ಓಕೆ, ಇದೊಂದು 5 ಸೆಕೆಂಡ್ ಕಟ್ ಮಾಡ್ಕೊಂಡು ಆಮೇಲೆ ಓಕೆ. ವಾಟ್ ಇಸ್ ಗೈಸ್ ಆನ್? ಸೊ ಸಿಂಪಲ್ ಆಗಿ ಹೇಳ್ತೀನಿ. ಇದೇನ್ ಪೌಡರ್ ಏನಂದ್ರೆ ಇದು ಅಂಡರ್ ವರ್ಲ್ಡ್ ಆಮೇಲೆ ನಾರ್ಮಲ್ ವರ್ಲ್ಡ್ ಒಂದ್ಸತಿ ಹಿಂಗೆ ಮಿಕ್ಸ್ ಆಗ್ಬಿಡುತ್ತೆ. ಅಂದ್ರೆ ಎಲ್ಲಿಗೋ ಹೋಗ್ಬೇಕಾಗಿರೋದು ಪಾರ್ಸಲ್ ನಮ್ ಕೈಗೆ ಸೇರುತ್ತೆ. ಅಲ್ಲಿಂದ ಏನಾಗುತ್ತೆ ಅನ್ನೋದೇ ಸಿನಿಮಾ. ನಿಮ್ಮಿಂದ ಈ ಪೌಡರ್ ಎಲ್ಲೆಲ್ಲಿ ಹೋಗುತ್ತೆ ಅಂತ. ಅದೇ ಇಲ್ಲ ಆ ಪೌಡರ್ಗೆ ತುಂಬಾ, ನೀವು ಟ್ರೈಲರ್ ನೋಡಿದ್ರೆ ಅನ್ಸುತ್ತೆ, 4 ಕೋಟಿ ಅಲ್ಲ, 40 ಕೋಟಿ ಅಲ್ಲ, 400 ಕೋಟಿ ಆ ತರ ಪೌಡರ್ ಇದು. ಅದಕ್ಕೆ ಇದ್ರಲ್ಲಿ ಮಾರ್ಕೆಟ್ ಅಲ್ಲಿ ತುಂಬಾ ದುಡ್ಡಿದೆ. ಆ ಪೌಡರ್ ನಮ್ ಕೈಲಿ ಸಿಗುತ್ತೆ. ಅದನ್ನ ನಾವು ಮಾರೋದಕ್ಕೆ ಹೋಗ್ತೀವೋ ಏನ್ ಮಾಡ್ತೀವಿ ಅನ್ನೋದ ಸಿನಿಮಾ. ಏನ್ ಮಾಡ್ತೀವಿ ಅಂತ. ಸರ್, ನಿಮ್ದು ಲಾಸ್ಟ್ ಸಿನಿಮಾ ನೋಡಿದ್ರೆ ಒಂದು ಒಳ್ಳೆ ಫ್ಯಾಮಿಲಿ ಮ್ಯಾನ್, ಎಂಟರ್ಟೈನ್ಮೆಂಟ್. ಇದ್ರಲ್ಲಿ ಯಾವ ತರ ಕ್ಯಾರೆಕ್ಟರ್? ಇದರಲ್ಲಿ ಎಲ್ಲರೂ ನೋಡ್ಬೋದು. ಅದೇ ನೀವು ನೋಡಿದಿರಲ್ವಾ, ಅದ್ರಲ್ಲಿ ಕಿರಿಕ್ ಕನ್ನಡ ಅಂತಾನೆ ಇದೆ. ಇದು US ಸರ್ಟಿಫಿಕೇಟ್ ಇದೆ. ಸೊ ಅದ್ರಲ್ಲಿ ನಾನೇ ಲಾಸ್ಟ್ ಸಿನಿಮಾದಲ್ಲೂ ಕೂಡ ಒಂದ್ ಒಳ್ಳೆ ಪೇರ್ ಆಗಿ ಕಾಣಿಸ್ಕೊಂಡ್ರಿ ಜಡ್ಜ್ಮೆಂಟ್ ಅಲ್ಲಿ. ಇವಾಗ್ಲೂ ಕಂಟಿನ್ಯೂ ಆಗ್ತಿದ್ದೀರಾ, ಹೇಗದು? ಅಂದ್ರೆ ಇವ್ರ ಜೊತೆಗೆ ವರ್ಕ್ ಮಾಡಿ ನನ್ಗೆ ತುಂಬಾ ಕಲಿಯಕ್ ಸಿಕ್ತು. No, but to be honest, he's a lot of fun on set. Easy to work with. ಅಂದ್ರೆ ನನಗೆ ಒಂದ್ ಸ್ವಲ್ಪನೂ ಡಿಸ್ಕಂಫರ್ಟ್, ಆಕ್ವರ್ಡ್ನೆಸ್, ಕಷ್ಟ ಅನ್ನೋದು ಆಗ್ಲೇ ಇಲ್ಲ. ಇನ್ಫ್ಯಾಕ್ಟ್ ನಾನು ತುಂಬಾ ಮಜಾ ಮಾಡಕ್ಕೆ ಅವಕಾಶ ಸಿಕ್ತು. ಯಾಕಂದ್ರೆ ಇಬ್ರು ಸೇರ್ಕೊಂಡು they almost made me cry, you know, ಒಂದ್ ಕಾಲ್ ಎಳೆಯೋದು ಎಳ್ದು ಕೊನೆಗೆ ನಾನು ಅಲ್ಲೇ 2 ಇಂಚ್ ಹೈಟ್ ಆಗಿರೋದು. ಓಡೋಗ್ಬಿಟ್ಟು ನಮ್ಮ ಅಮ್ಮ ಹತ್ರ ಅಳ್ತಾ ಇದ್ದೆ. No, ನಾನು kidding. ನಾನು ಅಷ್ಟು ಬೇಗ ಎಲ್ಲ ಆಡಲ್ಲ, ಬಟ್ ಎಳೀತಾ ಇದ್ರು ನಂದು. ನಾನು ಅವ್ರದ್ದು ಧನ್ಯಾರಿಗೆ ಹೆಂಗೆ ಅಂದ್ರೆ, ಇವನು ಮೇಲ್ಕೋಟೆಲ್ ಶೂಟಿಂಗ್ ಮಾಡ್ತಾ ಇದೀವಿ. ಪುಳಿಯೋಗರೆ ಗೊಜ್ಜಲ್ಲಿ ಗೋಬಿ ಮಂಚೂರಿ ಮಾಡ್ಕೊಡ್ತಾ ಇದಾರೆ. ಸಕ್ಕ ಟೇಸ್ಟಿ ಆಗಿದೆ ಅಂತ ಇವ್ರು ಅಸಿಸ್ಟೆಂಟ್ ಕರೆದು ಹೋಗಿ ತಗೊಂಬ ಅಂತ. ಸೊ ಹಿಂಗೆ ಈ ತರದ್ದು ಏನೋ ಹೇಳ್ತಾ ಇದ್ವಿ. ಪಾಪ ಧನ್ಯ ಎಲ್ಲ ನಂಬಿಡೋದು. ಅವ್ರು ಕಳ್ಸ್ಬಿಟ್ಟಿದ್ರು ಹೋಗ್ ತಗೊಂಬ ಅಂತ. ಇವ್ರು ನಕ್ಬಿಟ್ಟ. ಓ ಇವ್ರ ಪ್ಲೇಯಿಂಗ್ ಗ್ರೌಂಡ್ ಕ್ಲೀನು. ಅವಾಗ ಗೊತ್ತಾಗಿದೆ ಆಕ್ಚುಲಿ ಅದು ಬರ್ಕೋಗ್ಬಿಟ್ಟ. ಇಮ್ಯಾಜಿನ್ ಅವ್ರ ಪಾಪ ಸುತ್ಕೊಂಡು ಗೋಬಿ ಮಂಚೂರಿ ಅಲ್ಲ, ಇಷ್ಟೆಲ್ಲ
ಎಲ್ಲ ಮಾತಾಡಿ ನಗ್ತಾ ಇದ್ದೀರಾ, ಶರ್ಮಿಳಾ ಮೇಡಮ್ ಮಾತ್ರ ಸುಮ್ಮನೆ ಕೂತಿದ್ದಾರೆ. ಹಿಂಗಿಲ್ಲ ಹೇಗೆ? ಇಲ್ಲ ನನ್ಗೆ ಯಾವತ್ತೂ ಅವ್ರು ರೇಗಿಸ್ತಾನೆ ಇರ್ಲಿಲ್ಲ. ಯಾಕೆ ಹೇಳಿ? ಯಾಕೆ ಸೀನಿಯರ್ ಅಲ್ವಾ? ಇಲ್ಲ ಯಾಕೆ ಅದಲ್ಲ, ಯಾಕೆ ಹೇಳಿ ಫಸ್ಟ್ ಹೊಡೆದಾಗ್ತಾ ಇದ್ದೆ ಅವ್ರಿಗೆ. ನಾನು ತುಂಬಾ ಅಗ್ರೆಸಿವ್ ಆಗಿದ್ದೆ. ಈ ಸಿನಿಮಾದಲ್ಲಿ ಅವ್ರ ಹೆಸರೇ ಶರ್ಮಿಳಾ ಲೀ ಅಂತ, ಅಂದ್ರೆ ಬ್ರೂಸ್ ಲೀ ತರ. ಮೇಕಪ್ ಮಲ್ಲಿಕಾ ಅಂತ ಪಾತ್ರ ಹೆಸರು. ಅಂಡ್ ತುಂಬಾ ಆಕ್ಷನ್ ಸೀಕ್ವೆನ್ಸಸ್ ಇತ್ತು. ಅವ್ರಿಗೂ ಸಿಕ್ತು. ಅಯ್ಯೋ ಇಲ್ಲಿ ಹೊಡಿಯಮ್ಮ ಅಂದ್ರೆ ಇಲ್ಲೆಲ್ಲ ಹೊಡಿಯೋದು, ಇಲ್ಲಿ ಹೊಡಿಯೋದು. ಹೊಟ್ಟೆಗೆಲ್ಲ ಕಿಕ್ ಮಾಡಿದಾರೆ ಗೊತ್ತಾ? ನಾನು ಏನೆಲ್ಲ ಅಬ್ಜೆಕ್ಷನ್ ಹೊಡೆದಾಕ್ಬಿಟ್ಟಿದ್ದಾರೆ. ಆಕ್ಚುಲಿ ಅದಕ್ಕೆ ಅನಿರುದ್ಧಿ ಜಾಸ್ತಿ ಸಿಕ್ತು. ನಾನು ಹಿಂಗಾಗ್ಬಿಟ್ಟೆ. ನಿಜವಾಗಿ ಅಂದ್ರೆ ಕೆಲವು ವಿಡಿಯೋಸ್ ಇದೆ. ಇನ್ಫ್ಯಾಕ್ಟ್ ಐ ಶುಡ್ ಪೋಸ್ಟ್ ಇಟ್. ಈಗ ಆಕ್ಷನ್ ಸೀಕ್ವೆನ್ಸ್ ಡಮ್ಮಿ ಆಗಿರುತ್ತಲ್ಲ, ನೀವು ಪಂಚಸ್ವಿ ಅಲ್ಲ, ಇದು ಹಂಗಲ್ಲ, ರಿಯಲ್ ಆಗಿ ಆಗ್ಬಿಟ್ಟಿಲ್ಲ. ನಮ್ಮ ಆಕ್ಷನ್ ಡೈರೆಕ್ಟರ್ ತುಂಬಾ ಸಪೋರ್ಟಿವ್ ಆಗಿದ್ರು. ಅವರು ಇಲ್ಲ ಶರ್ಮಿಳಾ ನ್ಯಾಚುರಲ್ ಆಗಿ ಮಾಡಿ, ಪರವಾಗಿಲ್ಲ ಅವ್ರು ಅನಿರುದ್ಧ್ ಇದಾರಲ್ಲ ಟಿವಿ ಹಂಗೆ ಅವ್ರ ಮೇಲೆ ಬಿಸಾಕಿ ಅಂತ. ಅಂಡ್ ಅವ್ರ ಜೊತೆ ಕೂಡ ಫೈಟ್ಸ್ ತುಂಬಾ ನ್ಯಾಚುರಲ್ ಆಗಿ ಮಾಡೋದಿಲ್ಲ, ನಾನು ನ್ಯಾಚುರಲ್ ಆಗಿ ಮಾಡಿದೆ. ಇವ್ರಿಗೆಲ್ಲ ನೋವು ಅಂತ ಹೇಳಿ ಅವ್ರ ಫಸ್ಟ್ಗೆ ನನಗೆ ಅಷ್ಟೇನು ಮಾಡಿಸ್ಲಿಲ್ಲ. ಸದ್ಯ ಚುಚ್ಚ ಸೀನ್ ರಿಯಲ್ ಆಗಿ ಈ ಇಂಟರ್ವ್ಯೂ ಇರ್ತಾ ಇಲ್ಲ ನೀವು. ಅಲ್ಲೇ ಕೊಲಂಬಿಯಾ ಏಷ್ಯಾದಲ್ಲೂ ಅಲ್ಲ ಈ ತರ ಎಷ್ಟು ಆಗಿದೆ ನಿಮ್ಗೆ ರಿಯಲ್ ಆಗಿ ಇನ್ಸಿಡೆಂಟ್? ರಿಯಲ್ ಆಗ ಈ ತರ ಯಾವ್ದು ಫಸ್ಟ್ ಟೈಮ್ ನಮ್ಮ ಅಪ್ಪನ ಹೊಡೆದಿಲ್ಲ ನನ್ನ. ಬ್ರೇಕಪ್ ನೋಗಿಂತ ಜಾಸ್ತಿ ಇರ್ಬೋದಲ್ವಾ? ಇದು ಸುದ್ದಿ ಮಾಡ್ಬೇಕು. ಇದು ಹೊಸ ಸುದ್ದಿ. ಇವಾಗ ಅವರು ರೀಸೆಂಟ್ ಆಗಿ ಬ್ರೇಕಪ್ ಆಗಿದೆ. ಸ್ವಲ್ಪ ಅವ್ರಿಗೆ ಸಿಂಗಲ್ ಅಂಡ್ ರೆಡಿ ಟು ಮಿಂಗಲ್. ಡೋಂಟ್ ಸೇ ದಟ್ ನೌ. ಮತ್ತೆ ಯಾವಾಗ? ಲಿಟಲ್ ಲೇಟರ್. ಆಮೇಲೆ ಕೆಲವು ಬಟ್ ನಮ್ ಸಿನಿಮಾದಲ್ಲಿ ಲಕ್ಕಿ ಅಂದ್ರೆ ಯಾರು ಗೊತ್ತಾ? ನಾವ್ ಯಾರು ಅಲ್ಲ, ನೀನೆ. ಸೊ ಒಂದು ಫಾರಿನರ್ ಹುಡುಗಿ ಜೊತೆ ಅಫೇರ್ ಸಿನಿಮಾದಲ್ಲಿ ಕಿಸ್ಸಿಂಗ್ ಸೀನ್ ಎಲ್ಲ ಇದೆ. ಅದ್ರಲ್ಲಿ ನೋವಿದೆ ನನಗೆ. ಯಾಕೆ ಗೊತ್ತಾ? ಅದ್ರಿಂದ ಅಲ್ಲ, ಅದಕ್ಕಿಂತ ಮುಂಚೆ 3 ಜನಕ್ಕೆ ನನ್ನ ಫಾರಿನರ್ಸ್ಗೆ ನನ್ನ ಮುಖ ತೋರಿಸಿದ್ರಂತೆ. ಇವ್ರ ಜೊತೆ ಒಂದು ಲಿಪ್ ಲಾಕ್ ಇದೆ ಅಂತ ಅವ್ರು ರಿಜೆಕ್ಟ್ ಮಾಡ್ಬಿಟ್ಟು. ಅಲ್ಲ ಸರ್, ಈ ಸಿನಿಮಾ ಸ್ಟಾರ್ಟ್ ಆಗಿ ಈ ತರ ಸೀನ್ ಗಳಿದೆ ಅಂತ ಗೊತ್ತಾಗಿ ಏನಾದ್ರೂ ಬ್ರೇಕಪ್ ಆಯ್ತಾ ಅಥವಾ ಮೊದ್ಲೇ ಇಲ್ಲ ಇಲ್ಲ ಹಂಗೇನಿಲ್ಲ. ಬಹುಶಃ ಟ್ರೇಲರ್ ನೋಡಿ ಆ ಕಿಸ್ಸಿಂಗ್ ಸೀನ್ ಅನಿರುದ್ಧ್ ಕಿಸ್ಸಿಂಗ್ ಸೀನ್ ನೋಡಿ ಸಾರಿ ಲೆಟ್ಸ್ ಬ್ರೇಕಪ್ ಅಂತ ಒಂದು ಮೆಸೇಜ್ ಅಲ್ಲಿ ಕಳಿಸಿದ್ದಾರೆ ಅಷ್ಟೇ. ನನಗೆ ಅದು ನೋವು. ಯಾರೋ ನಂಗೆ ಹೇಳಿರ್ಲಿಲ್ಲ ಅಂದ್ರೆ ಓಕೆ ನಂಗೆ ಗೊತ್ತಾಗ್ತಿರ್ಲಿಲ್ಲ ಇವ್ರು ಯಾರೋ ಒಪ್ಕೊಂಡ್ರು ಮಾಡಿದ್ರು ಅಂತ. ಅವ್ರು ಬಂದು ಹೇಳಿದ್ರು, ಏನ್ ಗೊತ್ತಾ ತುಂಬಾ ಕಷ್ಟಪಟ್ವಿ ಒಂದ್ ಹುಡುಗಿ ಸೆಟ್ ಮಾಡೋದಕ್ಕೆ. ಅವ್ಳು ಕರೆಕ್ಟ್ ಆಗಿ ರೆಡಿ ಆಗಿದ್ಲು. ಆಮೇಲೆ ಒಂದ್ 2 ದಿನದಿಂದ ಕೇಳಿದ್ರು ಫೋಟೋ ತೋರಿಸಿ ಯಾರ ಜೊತೆ ಅಂತ. ತೋರ್ಸೆ ಸುಮ್ನೆ ದಿಗಂತ ಫೋಟೋ ತೋರಿಸ್ಬಿಟ್ಟು ಆಮೇಲಿಂದ ಸೆಟಲ್ ಇವ್ರೇನೆ. ಅವ್ರಿಗೆ ಅದಾದ್ಮೇಲೆ ಫೋನೇ ಎತ್ತಿಲ್ಲ, ಮೆಸೇಜು ರೆಸ್ಪಾಂಡ್ ಮಾಡಿಲ್ಲ. ಅಷ್ಟೇ. ಆಮೇಲೆ ಲಾಸ್ಟ್ ಅಲ್ಲಿ ಯಾರೋ ಬಂದ್ರು. ಅವರು ಸ್ವಲ್ಪ Okay, let's come back to normal movie. ಶರ್ಮಿಳಾ ಮ್ಯಾಮ್ಗೆ ಲಾಸ್ಟ್ ಒಂದ್ ಸಾಂಗ್ ಅಂತೂ ಸಖತ್ ಹಿಟ್ ಆಗಿತ್ತು. ಹುಡುಗರಿಗಂತೂ ಅದು ಒಂದ್ ಒಳ್ಳೆ ಡ್ರೀಮ್ ಸಾಂಗ್ ಅಂತಾನೆ ಹೇಳ್ಬೋದು. ನೀರು ಬಗೆಹರಿಯದ ಚಕ್ರ ಆಡ್ತೀರಾ? ನೀವು ಮಾಡಿ ಸಖತ್ತಾಗಿತ್ತು. ಇವಾಗ ಅಲ್ಲಿ ಅದಕ್ಕೆ ಆಪೋಸಿಟ್ ಕ್ಯಾರೆಕ್ಟರ್ ಅನ್ಸುತ್ತೆ ನೀವುಗಳು ಹೇಳೋದ್ ನೋಡಿದ್ರೆ ಈ ಸಿನಿಮಾದಲ್ಲಿ. ಅದು ಪವನ್ ಇಲ್ಲ, ಅದು ಪವನ್. ನನ್ನ ಪೇರಲ್ಲಿ ಪವನ್ ಕುಮಾರ್ ಅಂತ. ದಿಗಂತ್ ಅವ್ರದ್ದು ಬೇರೆಯವರು. ಅಲ್ಲ, ಅಲ್ಲಿ ಒಳ್ಳೆ ಸಾಂಗ್ ಕರೆಕ್ಟ್. ಒಂದು ಟೀಚರ್ ಪಾತ್ರ ಮಾಡಿದ್ದೀನಿ. ಇಲ್ಲಿ ಸ್ವಲ್ಪ ಮೋರ್ ಅಗ್ರೆಸಿವ್ ಅಂಡ್ ಒಂಥರ ಅಸಾಸಿನ್ ರೋಲ್. ಸೊ ತುಂಬಾ ಚೆನ್ನಾಗಿತ್ತು ಮಾಡುವಾಗ. ಐ ರಿಯಲಿ ಎಂಜಾಯ್ಡ್. ಏನಾದ್ರು ಸ್ಪೆಷಲ್ ಸಾಂಗ್ಸ್ ಆಗಿ ಈ ಸಿನಿಮಾದಲ್ಲಿ 2 ಸಾಂಗ್ಸ್ ಇದೆ. ವಾಸುಕಿ ವೈಭವ್ ಅವರು ನಮ್ಮ ಮ್ಯೂಸಿಕ್ ಡೈರೆಕ್ಟರು. ತುಂಬಾ ಸಿಚುಯೇಷನಲ್ ಸಾಂಗ್ಸ್. ಅಂದ್ರೆ ಸಿನಿಮಾದಲ್ಲಿ ಮಾಂಟಾಜ್ ಸಾಂಗ್ ಮಾಡಿದ್ದಾರೆ. ಯಾಕಂದ್ರೆ ಕಾಮಿಡಿ ಸಿನಿಮಾ ಇರುವುದರಿಂದ ಅದು ರೊಮ್ಯಾನ್ಸ್, ಇದು ರೊಮ್ಯಾಂಟಿಕ್ ಫಿಲ್ಮ್ ಅಲ್ಲ. ಸೊ ಇಟ್ಸ್ ವೆರಿ ಕನೆಕ್ಟೆಡ್ ಟು ದ ಫಿಲ್ಮ್. ಸೊ ತುಂಬಾ ಚೆನ್ನಾಗಿ ಬಂದಿದೆ ಆ ಸಾಂಗ್ ಕೂಡ. ನಾವು ಕೆಲವು ಹುಕ್ ಸ್ಟೆಪ್ಸ್ ಎಲ್ಲ ಮಾಡಿದೀವಿ. ಕೂತ್ಕೊಂಡೇನೆ ನೀವ್ ನೋಡಿರ್ತೀರಾ ಅದು ಹುಕ್ ಸ್ಟೆಪ್ ಸಾಂಗ್ ಹಾಕ್ತೀರಾ? ಇಲ್ಲ 3 ಫೋನಲ್ಲಿ ಪ್ಲೇ ಮಾಡ್ಬಿಡೋಣ. ಮಾತ್ರ ಗೊತ್ತಿರೋದು ನನಗೆ. ನಿನ್ನೆ ನಾವ್ ಇವೆಂಟ್ ಹೋಗಿದ್ವಿ. ಮತ್ತೆ ನಾವು ನನ್ನ ರೆಕಾರ್ಡಿಂಗ್ ಎಲ್ಲ ನೋಡ್ತಾ ಇದ್ದೆ. ನಾವೆಲ್ಲ 3 ಜನ ಈ ಸ್ಟೆಪ್ ಮಾಡ್ತಿದ್ದೆ. ಅನಿರುದ್ಧ್ ಏನೋ ಅಲ್ಲಿ ಇಲ್ಲಿ ಪಂಚ್ ಹಾಕ್ತಾ ಇದ್ರೆ ಅಲ್ಲಿ ನಿಂತ್ಕೊಂಡು ಯಾರು ಪಂಚ್ ಕೊಡ್ತಾ ಇದ್ದೀರಾ ಅಲ್ಲಿ ರೆಕಾರ್ಡ್ ಮಾಡಿದಾಗ ರೀಲ್ ಫಸ್ಟ್ ಟೈಮ್ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಅಂತ ಕೂರಿಸ್ಬಿಟ್ಟಿದ್ದಾರೆ. ಅಲ್ಲಿ ಏನಾದ್ರು ಮಾಡ್ಬೋದಲ್ಲ. ಮಾಡಿ ಒಂದ್ಸಲ ಅವ್ರಿಗೆ ರೆಡಿ ಕಮ್ ಆನ್ 5 6 7 8 1 3
ಮುಗಿಸ್ಬಿಡು. ಇದು ಹೆಂಗ್ ಗೊತ್ತಾ, ಯಾವತ್ತೂ ಅವ್ರ ಸಿನಿಮಾ ಡಾನ್ಸ್ ಸ್ಟೆಪ್ಸ್ ಯಾವತ್ತೂ ಸಣ್ಣ ವಯಸ್ಸಲ್ಲಿ ಎಷ್ಟು ತಬ್ಬ ಇದ್ರು ಪರ್ಫಾರ್ಮ್ ಮಾಡಿದ್ರೇನು ತುಂಬಾ ಚೆನ್ನಾಗಿ ಮಾಡ್ಬೇಕಂತ. ಹಂಗೆ ಹೇಳ್ತಾರ. ಏನಾಯ್ತು ಸರ್ ಇವಾಗ ಮೊನ್ನೆ ಭೀಮಾ ಅನ್ನೋ ಒಂದು ಇವಾಗ ಸಖತ್ ಭರ್ಜರಿಯಾಗಿ ಹಿಟ್ ಅನ್ನ ಸಕ್ಸಸ್ ಕಾಣ್ತಾ ಇದೆ. ಅದ್ರ ಮಧ್ಯೆನೂ ದುನಿಯಾ ವಿಜಿ ಸರ್ ಬಂದ್ಬಿಟ್ಟು ಮೂವಿಗೆ ಒಂದು ಪ್ರಮೋಷನ್ ಮುರಳಿಯವ್ರು ಬಂದಿದ್ರು, ವಿಜಿ, ಅದೇ ಎಲ್ಲರೂ ಈಗ ಸಪೋರ್ಟ್ ಮಾಡ್ತಾ ಇದಾರೆ ನಮ್ ಸಿನಿಮಾಗೆ. ಯಾಕೆಂದ್ರೆ ಅದೊಂದು ಎಲ್ಲರಿಗೂ ಬೇಕು ಇವಾಗ. ಅವ್ರವ್ರು ನಾವು ಬೇರೆಯವ್ರ ಸಪೋರ್ಟ್ ಮಾಡ್ಬೇಕು, ಅವ್ರು ನಮ್ಗೆ ಸಪೋರ್ಟ್ ಮಾಡ್ಬೇಕು. ಯಾಕೆಂದ್ರೆ ಮುಂಚೆ ಒಂದು ಇತ್ತು, ಈಗ ಥಿಯೇಟರ್ ಜನ ಬರ್ತಾ ಇಲ್ಲ ಅನ್ನೋದು. ಇದು ಬರೀ ನಮ್ಮ ಇಂಡಸ್ಟ್ರಿ ಒಂದೇ ಅಲ್ಲ, ಎಲ್ಲಾ ಕಡೆನೂ ಇತ್ತು ಆ ಕಂಪ್ಲೇಂಟ್. ಬಟ್ ಅದು ಇವಾಗ ಬಹುಶಃ ಭೀಮಾದಿಂದ ಅದು ಮತ್ತೆ ಈಗ ಬದಲಾವಣೆ ಆಗಿದೆ. ಈಗ ಕೃಷ್ಣನ್ ಪ್ರಾಣೇಶಕಿನೂ ತುಂಬಾ ಚೆನ್ನಾಗಿ ಓಡ್ತಾ ಇದೆ ಅಂತ ಸುದ್ದಿ ಬಂದಿದೆ. ಎಲ್ಲಾ ಸಿನಿಮಾನೂ ಓಡ್ಲಿ, ಅಂದ್ರೆ ಒಳ್ಳೆ ಸಿನಿಮಾಗಳು ಖಂಡಿತ ಓಡ್ಲಿ ಅನ್ನೋದು ನಮ್ದೆಲ್ಲರಿಗೂ ಆಸೆ. ಸರ್ ಇದೊಂದು ಕ್ವಶನ್, ನೀವು ಮಾಸ್ ಕ್ಯಾರೆಕ್ಟರ್ ಕಮರ್ಷಿಯಲ್ ಈ ತರ ಬಿಟ್ಟು ನೀವು ಯಾವಾಗ್ಲೂ ಲವರ್ ಬಾಯ್ ಕ್ಯಾರೆಕ್ಟರ್ ಈ ತರ ಕಾಮಿಡಿನ ಹೋಗ್ತಾ ಇದ್ದೀರಲ್ಲ, ಯಾವಾಗ ನಾವು ಆದಷ್ಟು ಬೇಗ ನಾನು ಶರ್ಮಿಳಾ ರಾಜ್ ದೊಡ್ಡವನಾದಾಗ ಆ ತರ ಮಾಡ್ತೀನಿ. ನೀವ್ ಜಜ್ಮೆಂಟ್ ನೋಡ್ಲಿಲ್ವಾ? ಅದ್ರಲ್ಲಿ ಬೇರೆ ಮೂವಿಗಳು ಬರ್ತಾ ಇದೆ. ಉತ್ತರಾಖಂಡ ಇಸ್ ಕಮಿಂಗ್. ಉತ್ತರಾಖಂಡದಲ್ಲಿ ನೀವು ವೇಟ್ ಮಾಡಿ. ಈಗ ಧನು, ನಾನು, ಆಮೇಲೆ ಶಿವಣ್ಣ ಎಲ್ಲ ಇದ್ದಾರೆ. ಒಂದು ಒಳ್ಳೆ ಸಿನಿಮಾ, ತುಂಬಾ ಡಿಫ್ರೆಂಟ್ ಆಗಿ ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ. ಮೇಡಮ್ ಇವಾಗ ಲಾಸ್ಟ್ ಸಿನಿಮಾದಲ್ಲೂ ಒಂದು ಕ್ಯಾರೆಕ್ಟರ್ ನೋಡೋದು ಯಾವ ತರ ಪೇರ್ ಇತ್ತು ಅಂತ, ಈ ಸಿನಿಮಾದಲ್ಲಿ ಯಾವ ತರ ಲವರ್ಸ್ ನೀವು? ಯಾವ ತರ ಲವರ್ಸ್ ಅಂದ್ರೆ ತುಂಬಾ ಆರ್ಗ್ಯುಮೆಂಟ್ಸ್ ಇರುತ್ತೆ ನಮ್ಮ ಮಧ್ಯ. ಯಾಕೆ ಅಂದ್ರೆ ಇವ್ರು ಸ್ವಲ್ಪ ಮುಗ್ಧ ಮನಸ್ಸಿನವರು ನಮ್ಮ ಸಿನಿಮಾದಲ್ಲಿ, ಅಂಡ್ ನಾನ್ ಸ್ವಲ್ಪ ಮ್ಯಾನಿಪ್ಯುಲೇಟಿವ್. ಅಂದ್ರೆ ಸ್ವಲ್ಪ ಅಲ್ಲ, ಸಖತ್ ಕಿಲಾಡಿ. ಓಕೆ, ಅಂದ್ರೆ ನನಗೆ ಸೂರ್ಯ ಅಂತ ಇವ್ರ ಕ್ಯಾರೆಕ್ಟರ್ ಹೆಸರು, ನಿತ್ಯ ನನ್ನ ಕ್ಯಾರೆಕ್ಟರ್. ನಿತ್ಯಗೆ ಸೂರ್ಯ ಇಷ್ಟ, ಸೂರ್ಯಗೆ ನಿತ್ಯ ಇಷ್ಟ, ಅಂದ್ರೆ ನಿತ್ಯಗೆ ದುಡ್ಡು ಕೂಡ ಇಷ್ಟ. ಹಾಗೆ ಅರ್ಥ ಆಯ್ತಾ ನಿಮ್ಗೆ? ಸರ್ ಹೇಳ್ತಿರಲ್ಲ ಏನ್ ನಿಮ್ಗೋಸ್ಕರ ಮಾಡ್ತಾರೆ? ಎಲ್ಲ ನಿಮ್ಗೋಸ್ಕರನೇ ಮಾಡ್ತಿರೋದು. ಅಂಡ್ ಸಿನಿಮಾದಲ್ಲಿ ಇವ್ರಿಗೆ ದುಡ್ಡು ಮಾಡುವಂತ ಒಂದು ಮೋಟಿವೇಶನ್ ಇರಲ್ಲ. ಸೊ ಅದಕ್ಕೆ ನಾವ್ ಅಂಡ್ ಇವರು ನನ್ನನ್ನ ನಾಗಿನಿ ಅಂತ ಕರೀತಾರೆ. ನಾಗಿನಿ. ನಾನು ಅವ್ರ ಮಧ್ಯದಲ್ಲಿ ಕಬಾಬ್ ಮಾಡ್ತಿ. ಹೆಂಗ್ ವರ್ಕ್ ಆಗ್ತಿದೆ, ಹೆಂಗ್ ವರ್ಕ್ ಆಗುತ್ತೆ ನಿಮ್ಮ ಇದು ಕಾಂಪಿಟೇಷನ್ ಈ ಸಿನಿಮಾದಲ್ಲಿ? ಅದೇ ನಾನು ಈ ರೂಮ್ಮೇಟ್ಸ್ ಬಟ್ ಈ ಹುಡುಗಿ ಯಾವಾಗ ಎಂಟರ್ ಆಗ್ತಲ್ಲ ಅವನಿಗೆ ಅಂದ್ರೆ ನನ್ನ ಒಳ್ಳೆ ಗೆಳೆಯ ಹೋಗ್ಬಿಟ್ಟ ಅಂತ ಒಂದು ರೊಮ್ಯಾನ್ಸ್ ನಡೀತಿರತ್ತೆ. ಇವ್ರು ವಾಪಸ್ ಬಂದ್ಬಿಟ್ಲಲ್ಲ ಅಂತ ನಮ್ಗೆ ಒಂಥರ ಅವನ ಮೇಲೆ ಜೆಲಸಿ ಜಾಸ್ತಿ ಇರುತ್ತೆ. ಆಕ್ಚುಲಿ ನೀವೇ ಕಬಾಬು, ನಾವು ಬ್ರಿಟಿಷ್. ನೀವ್ ಇದ್ರಲ್ಲೂ ಒಂದು ಮದ್ವೆ ಆಗಿರೋ ಅದು ನನ್ ಬ್ಯಾಕ್ ಸ್ಟೋರಿ. ಅಂದ್ರೆ ಈ ಅಸಾಸಿನ್ ಹೇಗ್ ಹಿಂಗ್ ಆದ್ರು ಒಂದು ಬ್ಯಾಕ್ ಸ್ಟೋರಿ ಇದೆ. ಅದು ಆ ಮದ್ವೆ ಗೆಟಪ್ ಅಲ್ಲಿ ಕಾಣಿಸುತ್ತೆ. ಅದೇ ನೀವು ನೋಡಿದ್ರಿ ಟ್ರೇಲರ್ ಅಲ್ಲಿ. ಸೊ ಅದೇ ನನ್ಗೆ ತುಂಬಾ ಇಷ್ಟ ಆಯ್ತು ಈ ಸಿನಿಮಾದಲ್ಲಿ. ದಟ್ ಪ್ರತಿಯೊಂದು ಕ್ಯಾರೆಕ್ಟರ್ಗೆ ಒಂದು ಅವ್ರ ಕ್ಯಾರೆಕ್ಟರ್ ಸ್ಕೆಚ್ ತುಂಬಾ ಚೆನ್ನಾಗಿ ತೋರಿಸ್ತಾರೆ, ಅಂದ್ರೆ ಇನ್ ಡೆಪ್ತ್ ಆಗಿ ತೋರಿಸ್ತಾರೆ. ಅಂದ್ರೆ ಯಾಕೆ ಈ ಹುಡುಗಿ ಈ ತರ ಆಗಿದ್ಲು ಅಂತ, ವೈ ಶಿ ಬಿಕೇಮ್ ಸಚ್ ಅನ್ ಅಗ್ರೆಸಿವ್ ಅಸಾಸಿನ್ ಅಂತ. ಅಂಡ್ ಇವನ್ ಫಾರ್ ನಿತ್ಯ ಐ ಥಿಂಕ್ ಅದು ದುಡ್ಡು ಮೇಲೆ ಆಸೆ ಅಲ್ಲ, ದೇರ್ ಇಸ್ ಅ ಸ್ಟ್ರಾಂಗ್ ರೀಸನ್ as to why it goes like that. ಸೊ ಅದು ತುಂಬಾ ಇಷ್ಟ ಆಯ್ತು. ದಟ್ ಇಸ್ ಸ್ಕ್ರಿಪ್ಟ್ ಮೇಲೆ ಅದು ನಾವು ವಿ ಹ್ಯಾವ್ ಟು ಗಿವ್ ಇಟ್ ಟು ದಟ್. ಅದು ತುಂಬಾ ಚೆನ್ನಾಗಿ ಬಂದಿದೆ. ದೀಪಕ್ ಅಂತ ಒಬ್ರು ರೈಟರು ತುಂಬಾ ಚೆನ್ನಾಗಿ ಸ್ಕ್ರಿಪ್ಟ್ ಬಂದಿದ್ದಾರೆ. ಅಂಡ್ ಜನಾರ್ದನ್ ಸರ್ ಕೂಡ ತುಂಬಾನೇ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅದು ಇಂಪಾರ್ಟೆಂಟ್. ಸ್ಕ್ರಿಪ್ಟ್ ಚೆನ್ನಾಗಿರ್ಬೋದು, ಎಕ್ಸಿಕ್ಯೂಟ್ ಹೆಂಗ್ ಮಾಡೋದು. ಸೊ ಇಟ್ಸ್ ಅ ಕಾಂಬಿನೇಷನ್ ಆಫ್. ಮೊದಲನೇ ಬಾರಿ ಅವರು ಬರ್ದಿರೋ ಸ್ಟೋರಿ ಅಲ್ಲ ಇದು, ಬೇರೆಯವ್ರು ಬರ್ದು ಇವ್ರು ಎಕ್ಸಿಕ್ಯೂಟ್ ಮಾಡಿ ಆಮೇಲೆ ತುಂಬಾ ವರ್ಕ್ ಮಾಡಿದ್ದಾರೆ. ಟೆಕ್ನಿಕಲ್ ಅದು ತುಂಬಾ ಚೆನ್ನಾಗಿತ್ತು. ಅದ್ವೈತ ಗುರುಮೂರ್ತಿ ಮತ್ತೆ ಶಾಂತಿ ಸಾಗರ್ ಅಂತ ಅಂಡ್ ಏನಾಗುತ್ತೆ ಅಂದ್ರೆ ಕೆಲವು ಸಲ ಐ ಥಿಂಕ್ ಯು ವಿಲ್ ಅಗ್ರಿ ವಿತ್ ದಿಸ್. ಎಷ್ಟೊಂದು ಸಿನಿಮಾ ನಾವು ಒಪ್ಕೊಂಡಿದೀವಿ ಈಗ ಮುಂಚೆ ಆಲ್ರೆಡಿ. ಇವಾಗ ಕೆಲವು ಡೈರೆಕ್ಟರ್ಸ್ ನೆರೇಷನ್ ಕೊಡೋ ಟೈಪ್ ಅಲ್ಲಿ ತುಂಬಾ ಚೆನ್ನಾಗಿ ಕೊಡ್ತಾರೆ. ಅಂದ್ರೆ ನಾವೆಲ್ಲ ಬೇರೆ ಅದು ಹುಲಿ ಅನ್ಕೊಂಡ್ಬೇಕು, ಅದ್ ನೋಡಿದ್ರೆ ಅದು ಇಲ್ಲಿ ಅವತಾರ ಸಿನಿಮಾ ಮಾಡಕ್ ಹೋಗ್ತಾ ಇದೀವಿ ಅಂತ ಅನ್ಕೊಂತೀವಿ. ಆ ಶೂಟಿಂಗ್ ಟೈಮ್ ಅಲ್ಲಿ ಅದಾದ್ಮೇಲೆ ಅದು ನಾವು ಸ್ಕ್ರೀನ್ ಅಲ್ಲಿ ಸೀನ್ ನೋಡಿದಾಗ ಏನೋ ಒಂದ್ ಬೇರೆ ತರ. ಅಂಡ್ ವೈಸ್ ವರ್ಸ, ಸಮ್ಟೈಮ್ಸ್ ಡೈರೆಕ್ಟರ್ಸ್ ಅಷ್ಟೇ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಲ್ಲ, ಬಟ್ ಅವ್ರಿಗೆ ಟ್ಯಾಲೆಂಟ್ ಇರುತ್ತೆ, ಅವರು ತುಂಬಾ ಚೆನ್ನಾಗಿ ಶೂಟ್ ಮಾಡಿದ್ರು. ಅದಕ್ಕಿಂತ ಅದೇ ಮ್ಯಾಚ್ ಮಾಡಿದ್ರು. ಆಮೇಲೆ ಐ ಆಮ್ ಶೋರ್ ಎಡಿಟ್ ಎಲ್ಲ ಆದ್ಮೇಲೆ VFX ಎಲ್ಲ ಆದ್ಮೇಲೆ ಇನ್ನ ಹೆಚ್ಚಾಗಿ ಕಾಣುತ್ತೆ ಅಂತ. ಇವಾಗ ಟ್ರೈಲರ್ ನ ನೋಡಿದಾಗ ಇದೊಂದು ಕಂಪ್ಲೀಟ್ ಕಾಮಿಡಿ ಮೂವಿ ಅಂತ ಅನ್ಸುತ್ತೆ ನಮ್ಗೆ. ನಾವು ಅನ್ಕೊಂಡಿರೋದು ನಿಜಾನ ಅಥವಾ ಅದನ್ನ ಹೊರತುಪಡಿಸಿದ್ದೀರಿ? ಇಲ್ಲಪ್ಪ, ನೀವು ಅನ್ಕೊಂಡಿರೋದೇ ಕರೆಕ್ಟ್. ಇದು ಸ್ವಲ್ಪ ಬ್ರೈನ್ಲೆಸ್ ಕಾಮಿಡಿ ಅಂತಾನೆ ಹೇಳ್ಬೋದು. ನಿಮ್ಗೆ ಏನು ಲಾಜಿಕ್ ಎಲ್ಲ ಮರೆತು ಬಂದು ಒಂದು 2 hours ನಿಮ್ಗೆ ತುಂಬಾ ನಗ್ಸತ್ತೆ, ತುಂಬಾ ಎಂಟರ್ಟೈನ್ ಮಾಡುತ್ತೆ. ಒಳ್ಳೆ ಸಾಂಗ್ಗಳಿದೆ, ಒಳ್ಳೆ ದೃಶ್ಯಗಳು. ಆದ್ರೆ ಅದ್ವೈತ ಗುರುಮೂರ್ತಿ ಅವ್ರದ ಒಳ್ಳೆ ಛಾಯಾಗ್ರಹಣ ಇದೆ.
ನಮ್ಮ ಜನಾರ್ದನ್ ಚಿಕ್ಕಣ್ಣ ಅವರ ನಿರ್ದೇಶನ ಎಲ್ಲವೂ ಅದ್ಭುತವಾಗಿದೆ. ಆ ತರ ಒಂದು 2 hours ಎಂಜಾಯ್ ಮಾಡಿ ನಕ್ಕಿ ನೀವು ಮನೆಗೆ ಹೋಗ್ತೀರಾ. ನಾವು ಒಂದು ಪ್ರಶ್ನೆ ಕೇಳ್ತೀವಿ ನಿಮ್ಗೆ. ಇವಾಗ ಇಷ್ಟೆಲ್ಲ ಮಾಡಿದೀವಲ್ಲ, ಟ್ರೈಲರ್ ಆಯ್ತು, ಇವೆಂಟ್ಸ್ ಎಲ್ಲ ಆಯ್ತು, ನಿಮ್ಗೇನ್ ಅನ್ಸುತ್ತೆ ಇದು? ನನ್ಗೆ ಅದೇ ಅದ್ರಲ್ಲಿ ಕಾಮಿಡಿ ಇದೆ. ಆಬ್ವಿಯಸ್ಲಿ ಅವ್ರುಗಳೆಲ್ಲ ಇದಾರೆ ಅಂದ್ರೆ ಸಿನಿಮಾ ನಗು ಕಡಿಮೆನೆ ಇರಲ್ಲ ಅದ್ರಲ್ಲಿ. ಇಷ್ಟು ಜನಗಳೆಲ್ಲ ಸೇರ್ಬಿಟ್ಟು ಒಂದು ಮೂವಿನ ನೋಡಿದಾಗ ಅದೇನೋ ಒಂದು ಕಾಮಿಡಿ. ನಾಗಭೂಷಣ್ ಕೂಡ, ರವಿಶಂಕರ್ ಗೌಡ, ಗೋಪಾಲ್ ಕೃಷ್ಣ ದೇಶಪಾಂಡೆ, ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಹುಲಿ ಕಾರ್ತಿಕ್. ಸಿನಿಮಾಗಳು ಸ್ವಲ್ಪ ಕಡಿಮೆ ಅದನ್ನ ಯೋಚನೆ ವಿ ವರ್ ಟಾಕಿಂಗ್ ದಟ್ ಇತ್ತೀಚೆಗೆ ತುಂಬಾ ಒಳ್ಳೆ ಕಾಮಿಡಿ ಸಿನಿಮಾ ಯಾವುದು ಅಂತ. ಸೊ Yeah, we couldn't know. ಅಷ್ಟೇನ್ ಬಂದಿಲ್ಲ, ಬಟ್ ಆಕ್ಚುಲಿ ನಮ್ ಯಾಕಂದ್ರೆ ಪ್ರತಿಯೊಂದು ಬ್ಯಾಚುಲರ್ ಪಾರ್ಟಿ, ಉಪಾಧ್ಯಕ್ಷ ಹಿಟ್ ಆಗಿತ್ತು. ಉಪಾಧ್ಯಕ್ಷ ಹಿಟ್ ಆಗಿತ್ತು. ಇನ್ನು ಪ್ರತಿಯೊಂದು ಫಿಲ್ಮ್ ಇವಾಗ ಇದರ್ ಇಟ್ ಇಸ್ ರೊಮ್ಯಾಂಟಿಕ್ ಫಿಲ್ಮ್ ಅಥವಾ ಆಕ್ಷನ್, ಹಾರರ್, ಥ್ರಿಲ್ಲರ್ ತುಂಬಾ ಸಿಕ್ಕಾಪಟ್ಟೆ ಸಿನಿಮಾ ಬರ್ತಾ ಇದೆ. ಬಟ್ ಕಾಮಿಡಿ ಇಟ್ಸ್ ವೆರಿ ಥಿಂಗ್. ಯಾಕಂದ್ರೆ ಕೆಲವು ಒಂದು ತುಂಬಾ ಸ್ಟ್ರೆಸ್ಫುಲ್ ಡೇ ಆಗ್ಲಿ, ಎಲ್ಲರೂ ಕೆಲಸ ಮಾಡಿರ್ತಾರೆ, ಮನೆ ಬಂದಾಗ there's no ಕಾಮಿಡಿ ಫಿಲ್ಮ್, ಏನೋ ಸ್ವಲ್ಪ ಲೈಟ್ ಸಿನಿಮಾ ಬರ್ತಾ ಇಲ್ಲ ಅಂತ. ಸೊ ಐ ಥಿಂಕ್ ಪೌಡರ್ ಇಸ್ ದಟ್ ಫಿಲ್ಮ್. ಆಮೇಲೆ ಫ್ಯಾಮಿಲಿ ಅವ್ರಿಗೆಲ್ಲ ಏನ್ ಹೇಳ್ಬೇಕು ಅಂದ್ರೆ, ಇದು ಪೌಡರ್ ಕನ್ಸಂಪ್ಷನ್ ಬಗ್ಗೆ ಅಲ್ಲ, ಇಟ್ಸ್ ನಾಟ್ ಅಬೌಟ್ ಸಬ್ಸ್ಟೆನ್ಸ್ ಅಬ್ಯೂಸ್, ಅದೆಲ್ಲ ತೋರಿಸ್ತಾ ಇಲ್ಲ ನಾವು ಇದ್ರಲ್ಲಿ. ಮಜಾ ಬರೋದು ಆ ಬಾಟ್ಲಿಂದಾನೆ, ಆ ಪ್ರಾಡಕ್ಟ್ ಏನ್ ಹೋಗಿರತ್ತಲ್ಲ ಬೇರೆ ಕಡೆ, ಅದರಿಂದನೇ ಮಜಾ. ಅದ್ ಏನೇನ್ ಮಾಡತ್ತೆ ಅಂತ. It's an exchange. ಸುಮಾರು ಹೇಳಿದ್ವಿ, ತಿಳ್ಕೊಂಡ್ವಿ ನಾವು ಕೂಡ ಸಿನಿಮಾದಲ್ಲಿ ಏನಿದೆ ಅಂತ. ಇವಾಗ ನಿಮ್ಗೆ ಬೋರ್ ಆಗಿರುತ್ತೆ ಇದ್ರ ಬಗ್ಗೆ ಮಾತಾಡಿ No, sorry. ಹೇಳಿ. ಹಾಗಾಗಿ ನಾನೊಂದಿಷ್ಟು ಒಗಟುಗಳನ್ನ ಕೇಳ್ತೀನಿ, ಯಾರು ಆನ್ಸರ್ ಮಾಡ್ತಾರೆ ನೋಡೋಣ. ಅವರ ಸುತ್ತ ಸುಣ್ಣದ ಗೋಡೆ, ಬೆತ್ತ ನೋಡಿದರು ಬಾಗಿಲಿಲ್ಲ. ಸುತ್ತ ಸುಣ್ಣದ ಗೋಡೆ, ಎತ್ತ ನೋಡಿದರೂ ಬಾಗಿಲಿಲ್ಲ. ಏನದು? ಬಾಗಿಲಿಲ್ಲ. ಹಾ, ಇದೊಂದು ತಿನ್ನುವಂತ ಫುಡ್. ಸೋನ್ ಪಾಪುಡಿ. ಸುಮ್ಮನೆ ಇರತ್ತ ಇದು. Mysore pak. ಅಲ್ಲ ಅಲ್ಲ ಮೈಸೂರು ಪಾಕಲ್ಲೇ ಇದು ಪಾನ್. ಅಲ್ಲ, ಸುಣ್ಣದ ಗೋಡೆ ಅಂದ್ರೆ ಬಿಳಿ ಗೋಡೆ. ಬಿಳಿ ಗೋಡೆ ಸುತ್ತಲೂ, ನಾನು ಸುಣ್ಣ ಅಂತಾರಲ್ಲ ಅದಕ್ಕೆ. ರಸಗುಲ್ಲ. ಅಲ್ಲ ಏಯ್ ಎತ್ತ ನೋಡಿದರು ಬಾಗಿಲಿಲ್ಲ. ಏನೋ ಒಂದು ಉಂಡೆ. ರೌಂಡಾ? ಇಡ್ಲಿ. ಇಡ್ಲಿ ಇಲ್ಲ. ಅಲ್ಲ, ರೌಂಡ್. ರೌಂಡೇನಾ? ಇದೊಂದು ಒಳ್ಳೆ ಪ್ರೋಟೀನ್. ಚಿಕನ್. ರೋಟಿ ಅಂದ್ರೆ ಪನ್ನೀರ್. ಅಲ್ಲ ಟೋಫು. ಅಲ್ಲ, ಜಿಮ್ ಹೋದ್ರೆ ಡೈಲಿ ಒಂದು whey protein ಆ? ಮೊಟ್ಟೆ. ಓ ಇದು ವಾಟ್ ಇಸ್ ಇಟ್? ವೇ ಪ್ರೋಟೀನ್. ನಾ ಚಿಕನ್ ಇಲ್ದಾಗ ನೀವ್ ಹತ್ರ ಇದೀರ ಅಂತ. ವೇ ಪ್ರೋಟೀನ್ ಪೌಡರ್. ಯಾ. ಇವರು ಪೌಡರ್ ಅಲ್ಲಿ ವೇ ಪ್ರೋಟೀನ್ ಪೌಡರ್ ಅಂತ ಹೇಳ್ತಾರೆ. ಸೊ ಅದೇನೋ ಬೇರೆ ದೇಶದಲ್ಲಿ ಅನ್ಸುತ್ತೆ ಅವರು ಪೌಡರ್. ಹಾ. ಅರಳುತ್ತೆ ಹೂವಲ್ಲ, ಬಿಸಿಲಿಗೆ ಬಾಡಲ್ಲ. ಅರಳುತ್ತೆ ಹೂವಲ್ಲ, ಬಿಸಿಲಿಗೆ ಬಾಡಲ್ಲ. You are not built like this for ಆಕ್ಚುಲಿ ಈ ಟೈಮಲ್ಲಿ ತುಂಬಾ ಯೂಸ್ ಆಗುತ್ತೆ. ಧನ್ಯವಾದ. Pan ಆ? ಅಲ್ಲ, ಅರಳುತ್ತೆ ಹೂವು. ಹೂವಲ್ಲ, ಬಿಸಿಲಿಗೆ ಬಾಡಲ್ಲ. ಇದೆಲ್ಲೋ ಕೇಳಿದೀನಲ್ಲ ಇದು. ಇವಾಗ ನೀವು ಸ್ವಲ್ಪ blooms. ಫ್ಯಾನ್. Rooms. ಅಲ್ಲ, But doesn't stay. ಅರಳುತ್ತೆ ಹೂವಲ್ಲ, ಬಿಸಿಲಿಗೆ ಪ್ಲಾಸ್ಟಿಕ್ ಹೂವು. ಅಲ್ಲ ಸರ್. ಮತ್ತೆ ಈ ಟೈಮ್ ಅಲ್ಲ? ಹಾ, ಈ ಟೈಮಲ್ಲಿ ಅಂದ್ರೆ ಯಾವ ಟೈಮ್ ಇದು? ಮಳೆಗಾಲ. ಏಯ್, ಅಣಬೆ. ಏಯ್, ಇಲ್ಲ, umbrella. yes. ನಾಟ್ ದಟ್. ವಾವ್. ಬೆಳ್ಳಿ ಬಟ್ಟಲಲ್ಲಿ ಕರಿಬೊಟ್ಟು. ಬೆಳ್ಳಿ ಬಟ್ಟಲಲ್ಲಿ ಕರಿಬೊಟ್ಟು. ಬೆಳ್ಳಿ ಬಟ್ಟಲಲ್ಲಿ ಕರಿ ಬೊಟ್ಟು. ಇದು ಹೆಣ್ಮಕ್ಳಿಗೆ ಸಖತ್ ಬ್ಯೂಟಿಫುಲ್ ಆಗಿದೆ. ಇದಾ? ಬಿಂಡಿ ಕಾಜಲ್. ಕಾಜಲ್. ತುಂಬಾ ನಿಯರ್. ಬಿಂದಿ ಅಲ್ಲ ಬೊಟ್ಟು. ಅಲ್ಲ, ಲೆನ್ಸಸ್. ಕಾಜಲ್ಗೆ ತುಂಬಾ ಹತ್ರ ಇದೆ. ಐಲೈನರ್. ಅಲ್ಲ, ಆಯ್. ಇದು ಕಾಜಲ್ ಸ್ಟಿಕ್. ಪೆನ್ಸಿಲ್. ಹೇಳಿದ್ರೆ ಈಸಿ ಆಗ್ಬಿಡ್ತೀವಿ ಇವಾಗ ನಾನು. Pencil. ಕೊಟ್ರೆ ಅಲ್ಲ, ಅದೆಲ್ಲ ಕಾಜಲ್ ಇಲ್ಲಿ ಕರ್ಕೊಂಡು. ಕಣ್ಣಿಗೆ. ಕಣ್ಣು. ಕಣ್ಣು. ಅಯ್ಯೋ, ಕಣ್ಣು. ಕಣ್ಣು ಸರಿ. ನಂದು ಯಾಕಂದ್ರೆ ಇದು ನಂಗೆ ಐ ಡೋಂಟ್ ಅಗ್ರಿ. ಹಾ, ಬೆಳ್ಳಿ ಹೇಳಿದ್ರೆ. ನನ್ ಬಟ್ಲು ಯಾರೋ ಒಬ್ರು ಕನ್ಸಿಡರ್ ಮಾಡ್ತೀರಾ, ನಾವೆಲ್ಲರದನ್ನು ಹೇಳ್ತೀರಾ. ಎಲ್ಲ ಒಬ್ರು
99.9% of population ಬಗ್ಗೆ ಅಲ್ಲ. ಸರಿ, last ಒಂದು ಕೇಳೋಣ. ಬಿಳಿ ಕುದುರೆಗೆ ಹಸಿರು ಬಾಲ. ಬಿಳಿ ಕುದುರೆಗೆ ಹಸಿರು ಬಾಲ. ಹಸಿರು ಬಾಲ. ಇದು ಒಂದು ತರಕಾರಿ. ಹಸಿರು ಬಾಲ. ಬಿಳಿ ತರಕಾರಿ ಯಾವ್ದು ಬರುತ್ತೆ ಗುರು? ಬಿಳಿ Radish. ಆ, ನಾನು radish ಅಂದೆ first. radish. ಮೂಲಂಗಿ ಸಾಕು. You know the ಆಫ್ರಿಕಾದಲ್ಲಿದೆ ಕೆನ್ಯಾ, ನಮ್ ಜೊತೆ ಇದ್ದಾರೆ ಧನ್ಯ. ಅವ್ರು 3 ಆನ್ಸರ್ ಮಾಡೋದು. ಆಕ್ಚುಲಿ ಸರ್ ಒಂದು ಆನ್ಸರ್. ಮೂಲಂಗಿ ಅಂದ್ರೆ ನಿಮ್ಗೆ ಏನ್ ನೆನಪಾಗುತ್ತೆ? ಮೂಸು. ಮೂಲಂಗಿ ಸಾರು. ಸರಿ, ಇವಾಗ ಒಂದು ಲಾಸ್ಟ್ ಫೈನಲಿ ಆಗಸ್ಟ್ 23ಕ್ಕೆ ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಆಡಿಯನ್ಸ್ಗೆ ಏನ್ ಹೇಳ್ತೀರಾ? ಅದೇ ನಾವೆಲ್ಲ ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾನ ಮಾಡಿದೀವಿ. ಜೊತೆಗೆ ಇದು ಅಂದ್ರೆ ಒಂದು ಥಿಯೇಟರ್ ಅಲ್ಲಿ ಹೋಗಿ ನೋಡೋ ಅಂತ ಎಕ್ಸ್ಪೀರಿಯನ್ಸ್ ಇರುವಂತ ಸಿನಿಮಾ ಇದು. ಡಿಸೈನ್ ಫಾರ್ 70 mm ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡುವಂತ ಸಿನಿಮಾ. ಮೊಬೈಲ್ ಅಲ್ಲಿ ಬರುತ್ತೆ, ಟಿವಿಲಿ ಬರುತ್ತೆ, ಅಲ್ಲಿ ನೋಡ್ತೀವಿ ಅನ್ನೋದೆಲ್ಲ ನೀವು ಮರ್ತು ದಯವಿಟ್ಟು ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾನ ನೋಡಿ. ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಇಷ್ಟ ಆದ್ರೆ ಇನ್ನೊಂದು 4 ಜನಕ್ಕೆ ಹೇಳಿ, ಅವರು ಬಂದು ನೋಡ್ಲಿ, ಎಂಜಾಯ್ ಮಾಡ್ತೀರಾ. ಆಗಸ್ಟ್ 23ನೇ ತಾರೀಕು ನಮ್ಮ ಸಿನಿಮಾ ಪೌಡರ್ ರಿಲೀಸ್ ಆಗ್ತಾ ಇದೆ. ಥಿಯೇಟರ್ ನಲ್ಲೇ ನೋಡಿ, ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ. ಈ ಚಿತ್ರ ತುಂಬಾ ಒಂಥರ ಯುನೀಕ್ ಆಗಿದೆ. ಇಟ್ಸ್ ಅ ವೆರಿ ಔಟ್ ಅಂಡ್ ಔಟ್ ಲಾಫ್ ರೈಡ್. ಸೊ ಈ ವೀಕೆಂಡ್ಗೆ ನಿಮ್ಗೆ ಏನಾದ್ರು ಒಂದು ಒಳ್ಳೆ ಕಾಮಿಡಿ ಫಿಲ್ಮ್ ನೋಡ್ಬೇಕಂದ್ರೆ ನಮ್ಮ ಸಿನಿಮಾ ಪೌಡರ್ ಚಿತ್ರ ಇದೆ 23rd ಆಗಸ್ಟ್. ಪ್ಲೀಸ್ ನೋಡಿ, ಪ್ರೋತ್ಸಾಹಿಸಿ ಅಂಡ್ ಎಂಜಾಯ್ ದ ಫಿಲ್ಮ್. ನಾನು ಮಲಗಿರ್ತೀನಿ ಹಿಂಗೆ. ಗುಡ್ ಮಾರ್ನಿಂಗ್. ಆಗಸ್ಟ್ 23 ಇದೇ 23ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ನಿಮ್ಮ ಸಿನಿಮಾಗೆ ಹಾಗೆ ನಿಮ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.